ಎಲ್ಲರಿಗೂ ನಮಸ್ಕಾರ. ಹಸುವೆ ಹೆಚ್ಚಿಸಲು ಇನ್ಕ್ರೀಸ್ ಆಫ್ ಅಪಟೈಟಿಸ್ ಮಾಡುವ ಸಲುವಾಗಿ ನಾವು ಬೆಲ್ಲ 50 ಗ್ರಾಮ್ ಬೆಲ್ಲ 50 ಗ್ರಾಮ್ ಅನ್ನು ತಗೊಂಡು ನಾವು 10 ಗ್ರಾಮ್ ನಾವು ಕರಿಮೆಣಸಿನ ಪೌಡರನ್ನು ತಗೊಳ್ಳಿ. 10 ಗ್ರಾಮ್ ಕರಿಮೆಣಸಿನ ಪೌಡರನ್ನು ತಗೊಂಡು ಮತ್ತು 10 ಗ್ರಾಮ್ ನಾವು ಬ್ಲ್ಯಾಕ್ ಸಾಲ್ಟನ್ನು ತಗೊಳ್ಳಿ. 10 ಗ್ರಾಮ್ ಬ್ಲ್ಯಾಕ್ ಸಾಲ್ಟನ್ನು ತಗೊಂಡು ನಾವು ಬೆಲ್ಲ 50 ಗ್ರಾಮ್, ಕರಿಮೆಣಸಿನ ಪೌಡರ್ 10 ಗ್ರಾಮ್ ಮತ್ತು ಬ್ಲ್ಯಾಕ್ ಸಾಲ್ಟ್ 10 ಗ್ರಾಮ್ ಈ ಮೂರನ್ನು ತಗೊಂಡು ನಾವು ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ. ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಸಣ್ಣ ಸಣ್ಣ ಟ್ಯಾಬ್ಲೆಟ್ ಟೈಪ್ ನಾವು ಟ್ಯಾಬ್ಲೆಟನ್ನು ಗೋಲಿಗಳನ್ನು ಮಾಡಿ. ಟ್ಯಾಬ್ಲೆಟ್ ಎಷ್ಟು ನಾವು ನುಂಗೋಕೆ ಸಾಧ್ಯ ಆಗುತ್ತೆ ಅಷ್ಟು ಸಣ್ಣದನ್ನು ನೀವು ಟ್ಯಾಬ್ಲೆಟ್ ಟೈಪ್ ಮಾಡಿ. ಮಾಡಿದ ನಂತರ ನೀವು ಒಂದು ಪರತ್ತಿನ ಮೇಲೆ ಹಾಕಿ ಆ ಟ್ಯಾಬ್ಲೆಟನ್ನು ಹಾಕಿ ಸ್ವಲ್ಪ ಆರಲು ಬಿಡಿ. ಆರಿದ ನಂತರ ನೀವು ಡೈಲಿ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಎರಡೆರಡು ಟ್ಯಾಬ್ಲೆಟನ್ನು ಚೆನ್ನಾಗಿ ಅಗಿದು ತಿನ್ನುವುದರಿಂದ ಅದು ಬಹಳ ಟೇಸ್ಟ್ ಆಗಿರುತ್ತೆ. ನಮಗೆ ನ್ಯಾಚುರಲ್ ಆಗಿ ನಿಮಗೆ ಹಸಿವೆ ಹೆಚ್ಚಿಸ್ತದೆ. ಇದರಲ್ಲಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಡೈಜೆಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಹಸಿವೆ ಬಹಳ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಹಸಿವೆ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಯಾವುದರಿಂದ ಸೈಡ್ ಎಫೆಕ್ಟ್ ಇರಲಾರ್ದ ಹಾಗೆ ನಿಮಗೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಡೈಜೆಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಮತ್ತು ಹಸಿವೆ ಚೆನ್ನಾಗಿ ಹೆಚ್ಚಾಗುತ್ತೆ. ನೀವು ಏನಿಲ್ಲ ಇದನ್ನ ನೀವು ಅದಕ್ಕೆ ಮೊದಲು ಹೇಳಿದಂಥ ಮೆಥಡನ್ನು ಮುಂಜಾನೆ 2 ಟ್ಯಾಬ್ಲೆಟ್ ನೀವು ಚೆನ್ನಾಗಿ ಅಗಿದು ತಿನ್ನಬೇಕು. ನೀವೇನು ಸಣ್ಣ ಸಣ್ಣ ಟ್ಯಾಬ್ಲೆಟ್ ಮಾಡಿದ್ರಲ್ಲ ಆ ಟ್ಯಾಬ್ಲೆಟನ್ನು ಮುಂಜಾನೆ 2 ಊಟದ ನಂತರ ಸೇವಿಸಿ ಚೆನ್ನಾಗಿ ಅಗಿದು ತಿನ್ನಬೇಕು. ಮತ್ತು ಮಧ್ಯಾಹ್ನ 2 ಟ್ಯಾಬ್ಲೆಟ್ ಚೆನ್ನಾಗಿ ಅಗಿದು ತಿನ್ನಬೇಕು. ಮತ್ತು ಸಾಯಂಕಾಲ ಊಟದ ನಂತರ 2 ಟ್ಯಾಬ್ಲೆಟನ್ನು ನೀವು ಚೆನ್ನಾಗಿ ಅಗಿದು ತಿನ್ನಬೇಕು. ಎಷ್ಟು ಸಾಧ್ಯನೋ ಅಷ್ಟು 15 ದಿವಸದಿಂದ 20 ದಿವಸದವರೆಗೂ ತಿನ್ನುತ್ತಾ ಬಂದಲ್ಲಿ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರಲಾರ್ದೆ ನ್ಯಾಚುರಲ್ ಆಗಿ ಹಸಿವೆ ಹೆಚ್ಚಿಸ್ತದೆ ಮತ್ತು ಡೈಜೆಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ನೀವು ನ್ಯಾಚುರಲ್ ಆಗಿ ಹಸಿವೆ ಹೆಚ್ಚಿಸುತ್ತೆ ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಹಾಗಾಗಿ ಮುಂಜಾನೆ 2 ಟ್ಯಾಬ್ಲೆಟ್, ಮಧ್ಯಾಹ್ನ 2 ಟ್ಯಾಬ್ಲೆಟ್, ಸಾಯಂಕಾಲ 2 ಟ್ಯಾಬ್ಲೆಟ್ ಚೆನ್ನಾಗಿ ಅಗಿದು ತಿನ್ನುವುದರಿಂದ ಹಸಿವೆ ಇನ್ಕ್ರೀಸ್ ಆಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಯಾರ್ಯಾರಿಗೆಲ್ಲ ಹಸಿವೆ ಆಗ್ತಾ ಇಲ್ಲ ಅಂತ ಅಂದಾಗ ಬಹಳ ಡಿಪ್ರೆಷನ್ದಲ್ಲಿ ಇದ್ದಾರೋ ಹಾಗೂ ಯಾವುದೋ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಯೂಸ್ ಆಗ್ತಾ ಇಲ್ವೋ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.